ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಸರ್ ನಮಸ್ತೆ. ನಮಸ್ಕಾರ. ನೀವು ಯಾರು ನರಸಿಂಹರಾಜು ಅವರೆಲ್ಲ ಮಾತಾಡ್ತಾ ಇರೋದು? ವಿಶಾಲಮ್ಮ ನಮ್ಮ ಹೆಂಗಸರು. ಹೌದಾ? ನಿಮ್ಗೆ ಸಂಘದಲ್ಲಿ ಲೋನ್ ಆಗಿದೆ. ಲೋನು? ಬಂದು ನೀವು ತಗೊಂಡೋಗಿ ಸರ್, ಆಫೀಸ್ ಹತ್ರ ಬನ್ನಿ ಸರ್. ಎಲ್ಲಿ ಯಾವ ಆಫೀಸ್ ಹತ್ರ ಬರ್ಬೇಕು ಹೇಳಿ? ಯಾವ ಗುಬ್ಬಿಗೆ ಬರ್ಬೇಕಾ? ಗುಬ್ಬಿಗೆ ಬೇಡ, ಹಾ, ತುಮಕೂರ್ಗೆ ಬನ್ನಿ. ಇದು ತುಮಕೂರಿಗೆ ಅಂತ ನಮ್ಮ ಮನೆಯವ್ರ ಒಬ್ಬರೇ ಬರ್ಬೇಕಾ, ಎಲ್ಲಾರನ್ನೂ ಕರ್ಕೊಂಡ್ ಬರ್ಬೇಕಾ? ಇಲ್ಲ, ನೀವು ಒಬ್ರೇ ಬಂದ್ರಿ. ಹಾ. ಅದೇ ತುಮಕೂರ್ ಹತ್ರ ಇಕ್ತಿಂತಾಳ್. ಹಾ, ತುಮಕೂರ್ ಹತ್ರ ಊರ ಹೆಸರು ಇಕ್ತಿಂತಾಳ್. ತುಮಕೂರು ಹತ್ರ ಇದು ಊರು ಯಾವ್ದು ಇಟ್ಟಿನ್ತಾಳ್ ಅಂತ ಹೇಳ್ಬೋದು? ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಟ್ಟಿಂತಾಳಲ್ಲ, ಇಕ್ತಿನ್ ಇಕ್ತಿನ್. ಕೈದಾಳ ಹೊಲ್ತಾಳ್ ಕೇಳಿದ್ದೀನಿ. ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಟ್ಟಿನ್ ಅಲ್ಲ, ಇಕ್ತಿನ್ ರೇ. ಹೆಚ್ಚುಕಟ್ಟಾಗಿ ಏನೋ ರೇ ಸ್ವಾಮಿ, ಇಕ್ತಿಂತಾಳ್. ಇಟ್ಟಿನ್ತಾಳ್? ಇಕ್ತಿನ್ ತಡಿಯಪ್ಪ, ಹೋಗ್ಲಿ ಅಲ್ಲಿ ಹೋಗಿ ತಗೊಂಡೋಗಿ ಇಕ್ತೀನಿ ಅಂತಾರಲ್ಲ. ಇಟ್ಟಿನ್ತಾಳ್? ಇಕ್ತಿಂತಾಳ್. ನಾನು ಇಟ್ಟಿನ್ತಾಳ್ ಅಂತ ಇದ್ದೀನಿ ನಾನು. ಇದೇನಪ್ಪ, ಎಲ್ಲಿ ಬರುತ್ತದು? ನಾವು ಕೇಳೇ ಇಲ್ವಲ್ಲ. ಅದೆಲ್ಲೂ ಬರಲ್ಲ, ನೀವ್ ಅಲ್ಲಿಗೆ ಬರ್ಬೇಕು. ಅಲ್ಲ ಬರ್ತೀವಿ, ಎಲ್ಲಿ ಬರೋದು? ಅಡ್ರೆಸ್ ಹೇಳಿ ಸ್ವಾಮಿ. ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಹಾ. ಬಳ್ಳಾಪುರ. ಹಾ. ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ? ಅಗಲಗುಂಟೆ ಗೇಟು, ಬುಗುಡ್ನಹಳ್ಳಿ. ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರ್ಕಣಲ್ವಾ? ಅಲೆ ಬೆಟ್ಲೂರು ಕೋಡಿ. ಹಾ, ಅಲ್ಲಿ ಹೊಸ್ದಾಗ ಆಗೈತದು. ಅದೇ ಕೊರಕ್ಲಾಗ ಇದು, ಅದೇ ಎಲ್ಲ ಭರ್ತಿ ಮಾಡಿ ನೋಡ್ಸಿ. ಇಕ್ತಿಂತಾಳ್ ಅಂತ, ಅದೇ ಆ ಊರೇ ಅದು. ಅದೇ ಪೆರಮನಹಳ್ಳಿಗೆ ಹೋದ ರೋಡಾಗೆ. ಅದ್ ನಮ್ಮೂರೇ ಅದು, ಅಲ್ಲೇನೆ ನಮ್ಮ ಆಫೀಸ್ ಇರೋದು. ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ, ಪೆರಮನಹಳ್ಳಿ ಅಂತ ಇದ್ರು. ಇಟ್ಟಿನ್ತಾಳ್? ಇಕ್ತಿಂತಾಳ್. ಇಟ್ಟಿನ್ತಾಳ್? ಅಲ್ಲಿ ಗೊಲ್ರೆಟ್ಟಿ, ಪೆರಮನಹಳ್ಳಿ, ಗೊಲ್ರೆಟ್ಟಿ, ಆಮೇಲೆ ಇತ್ ಬಂದ್ರೆ ಹೆಗ್ಗೇರಿ. ಗೊತ್ತಸ್ವಾಮಿ, ಅಲ್ಲೆಲ್ಲ ನಾನು ನೋಡಾಡಿದ್ದೀನಿ. ಅಲ್ಲೇ ಅದು ಹೊಸ್ದಾಗ ಆಗಿಲ್ಲಲ್ಲ. ಇಲ್ಲ, ಹೊಸ್ದಾಗ ಆಗೈತೆ. ಇಟ್ಟಿನ್ತಾಳ್? ಇಟ್ಟಿನ್ತಾಳ್ ನೋಡ, ಬತ್ತೀನಿ ತಡ್ರಿ, ಹೊರಟ್ಬಿಟ್ಟು ಬತ್ತೀನಿ. ರೇ ಸ್ವಾಮಿ, ನೀವು ಬಂದ್ರೆ ಯಾರು ದುಡ್ಡು ಕೊಡ್ತಾರ ನಿಮ್ಗೆ? ಆಯ್ತು ಸ್ವಾಮಿ, ಕರೆಕ್ಟ್ ಬತ್ತೀನಿ, ಇಬ್ರು ಬತ್ತೀವಿ. ನಿಮ್ಮ ಮನೆಯವ್ರಿಗೆ ಕೊಡಿ ಫೋನು. ಹಲೋ ಮಗ ಇಲ್ಲಿ ಒಳಗಡೆ ಹೋದ್ರೆ ಬರಲ್ಲ. ಸಂಘದಾಗ ದುಡ್ಡ ಸಂಘ ಆಫೀಸಾಗ ಹೋಗ್ಬೇಕಂತ. ಹಲೋ ಇಕ್ತಿಂತಾಳ್ತಾವ ಆಫೀಸ್ ಐತಂತೆ. ಇಕ್ತಿಂತಾಳ್ತಾವ ಇಲ್ಲೇ ಬಂದ್ ಕೊಡ್ತಾರಂತೆ. ಇಲ್ಲ, ಅದು ಅದಕ್ಕೆ ಫೋನ್ ಮಾಡಿದ್ದು. ಈ ಕೊರೋನಾ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ. ಅದಕ್ಕೆ ನಿಮ್ ಮಿಸಸ್ ಕೊಡಿ. ನೀರು ಇಕ್ಕಂತವ್ರ ಒಳಗಡೆಗೆ. ಅಯ್ಯೋ, ಫೋನ್ ಮಾತಾಡಕ್ ಕೇಳಿ ಸ್ವಾಮಿ ನೀವು. ಅಲ್ಲಿ ಹೋದ್ರೆ ಕೇಳ್ಸಲ್ಲ ಇವ್ರೆ, ಅಲ್ಲಿ ಹೋದ್ರೆ ಒಳಗೆ ಹೋದ್ರೆ ಕೇಳ್ಸಲ್ಲ. ಯಾಕೆ? ಈ ಜಾಕ್ ಬಂದ್ರೆ ಮಾತ್ರ ಕೇಳಿಸ್ತೈತಿ. ಇದ್ಯಾವ್ದೋ ಹೊಸ ಮೊಬೈಲ್, ಒಳಗಡೆ ಏನು ಸಿಗಲ್ಲ. ಒಂದ್ ಸ್ವಲ್ಪ ಈಚೆಗೆ ಕರೀರಿ ನಿಮ್ ಮನೆಯವ್ರನ್ನ. ನಿಮ್ ಮನೆಯವ್ರನ್ನ ಈಚೆಗೆ ಕರೀರಿ. ಅಕ್ಕಾರ ಇದು ಸ್ನಾನಕ್ಕೂ ಈಚೆಗೆ. ಸ್ವಾಮಿ, ಒಂದ್ ಸ್ವಲ್ಪ ಫೋನ್ ಕೊಡಿ, ಇಲ್ಲಂದ್ರೆ ಈಚೆ ಕರೆದು ಮಾತಾಡಕ್ ಹೇಳ್ರಿ, ಮನೆಯೊಳಗೆ ಕೇಳ್ಸಲ್ಲ. ಸ್ವಾಮಿ ಸ್ನಾನ ಮಾಡ್ತಾ ಇದ್ರ ಅಕ್ಕಾರೆ. ಸ್ನಾನ ಮಾಡ್ತಾ ಇದ್ದಾರಾ? ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ. ನಮ್ಗೆ ಅವ್ರು ನೀವ್ ಬರ್ತೀರಾ ಇಲ್ವ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈಗ? ಹೇಳಿದೀನಿ, ಇಕ್ತಿಂತಾಳು ಅಂದ್ರೆ ತಳಿ ಅಂತ ಅಂದ್ರ ಅವ್ರು. ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ, ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಇದೇ ಇವ್ರ ಅಮ್ಮರೇ. ಇದು ಅಲ್ಲಿ ಅಲ್ಲಿ ಹೋದ್ರೆ ಏನು ಕೇಳ್ಸಲ್ಲ. ಮನೆ ಒಳಗಿದ್ರೆ ಅಲ್ಲಿ ಕೆಳಗಡೆಗೆ ಹೋದ್ರೆ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತದು ಮಾತಾಡಕ್ಕೆ. ನಿಮ್ ಮನೆ ಅಕ್ಕಂಗ್ ಕೈ ಕೊಡಿ. ಇನ್ ಹೇಳಕ್ಕಾಗಲ್ಲ ಇವ್ರೆ. ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ. ಬೇರೆ ಯಾರಿದಾರಲ್ಲಿ? ಬೇರೆ ಸ್ನಾನದ ಮನೆಗೆ ಯಾರು ಬೇರೆ ಅಲ್ಲ, ನಿಮ್ ಮನೇಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದಾರೆ ಹೇಳ್ರಿ? ಬೇರೆ ಯಾರಿದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು. ಅದೇ ನಮ್ಮ ಅಕ್ಕ ಮೊಮ್ಮಕ್ಳು, ತಂಗಿ ಮಕ್ಳು. ನಿಮ್ಮ ಮೊಮ್ಮಕ್ಳು ಕೆಲ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ. ನಿಮ್ಗೆ ಅರ್ಥ ಆಗಲ್ಲ. ಹೇಳಪ್ಪಾಯಿ. ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು.
ನಾವು ಪೊಲೀಸ್ ಆಡ್ರೆ ನರಸಿಂಹರಾಜ್ ಅವ್ರೆ ಫೋನ್ ಕಟ್ ಮಾಡೋಣ ಇಸ್ಕೊಂತೀರೋ? ಹುಡುಗರು ಸಣ್ಣ ಹುಡುಗರು ಸ್ವಾಮಿ. ಅವ್ರಲ್ಲ ರೀ, ಬುದ್ಧಿ ಇರೋ ಅಂತವ್ರು ಯಾರನ್ನ 10-15 ವರ್ಷದ ಹುಡುಗರು ದೊಡ್ಡವ್ರು ಇದ್ರೆ, ಇಲ್ಲ ದೊಡ್ಡವ್ರು ಬೇರೆ ಯಾರನ್ನ ಮನೆಗಿದ್ರೆ ಕೊಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ದು. ಬಂದ್ ಸ್ನಾನ ಮಾಡಿದ್ಮೇಲೆ ಬಂದ್ ಮಾಡ್ತೀನಿ. ನಮಸ್ತೆ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಹ್ಞೂ ಅಣ್ಣ. ಈ ಶ್ರೀಲಂಕಾ ಎಂಟದು ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ, ಇದು ಇಂಡಿಯಾ. ಇಂಡಿಯಾ T20 ನಾ ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನಿಕೊಂಡ ಕಡೆ ಬಿಯರ್ ಈಗ ಎದ್ದಿದ್ದೀವಿ. ಹಾಲು ಕರಿಬೇಕು. ಹಾಲು ಅಲ್ಲ, ರಾತ್ರಿ ಲೇಟಾಗಿ ಎದ್ದಿದ್ದು. ರಾತ್ರಿ ಲೇಟಾಗಿ ಮನಿಕೊಂಡಿದ್ದು. ಹಾಲೆ ಬೆಳ್ಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲು ಕರಿಬೇಕು. ನಿನ್ ಕಾಫಿ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಫಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ಈ ವಿಧಾನಸೌಧದಾಗ ಬಂದಿದಾರ? ವಿಧಾನಸೌಧದಾಗ ಬಂದಿರೋದು ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಿಲ್ಲ. ಹಾಲು ಬೇರೆ ಕರಿಯಕ್ಕೆ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದು 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ. ಬೇಜಾರು ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಅವ್ರಿ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ ಯಾರನ್ನ ತಗೊಂಡಂಗಿದ್ರೆ. ಇವರು ನಿಂತು ಸಹಾಯ ಮಾಡಿ ಮನೆ ಉಳಿದಾಟ ತಂದಿತ್ತು. ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪರೆ ಹೇಳಣ್ಣ. ಕೊತ್ತಂಬರಿ ಸೊಪ್ಪರೆ ಅಣ್ಣ ಆದಷ್ಟು ನೀವು ನಮಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲಿ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು. ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ. ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಯಾಕಣ್ಣ? ಹುಚ್ಚ ನನ್ನ ಮಕ್ಳು ನೀವು. ಹುಚ್ಚ ನನ್ನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು. ಹುಚ್ಚ. ಹಲೋ ಎಲ್ಲಿದ್ಯೋ? ಯಾರು? ನಾನ್ ರವಿ. ಯಾರವಿ? ಅಲ್ಲ ಅವನ್ ತಾಯಿನ ವಾಪಸ್ ನಮ್ಗೆ ತಲೆ ಕೆಟ್ಟು ಐತೆ. ನಮ್ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ. ನಮ್ಮ ಬರೇ ಮಾತಾಡಿದ್ರಲ್ಲ ಸತ್ತೋಗಿದ್ಯಾ ಆರ ತರ ನಿಮ್ಮ ತೂಲ್ತಾರನ ಅಂತ ಮಾಡ್ತಾರ. ಅದಕ್ಕೆ ಭಯ ಆಗ್ತೈತಿ ಫೋನ್ ಮಾಡಕ್ಕೆ. ಯಾರಲ್ಲ? ಯಾವ ತಾಯಿನ ಹೋಗತ್ತು. ಹೌದು ಮಾತ್ರೆ ಕೊಟ್ಟಾಗ ಇದು ಬರೇ ಇದೇ ಮರಿ ಅರ್ಧ ಹೊತ್ನಾಗ ಸರ್ವತ್ನಾಗ ನಮ್ಮನ್ನ ಹಾಕಿ ಏನ್ ಮಾಡೋದು? ಮೊಬೈಲೇ ಬೇಡ ಅನಿಸ್ಬಿಟ್ಟೈತಿ. ನಾನು ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ. ಬರೀ ಬಿಜಿ. ಬಿಜಿ ಇವ್ರು ಇದು ನಾನು ಕಿತ್ತಿಲ್ಲಿ ಎಣಿಸ್ತಾ ಇದೀನಿ. ಬರೀ ಯಾರ ಮಕ್ಳ ಫೋನ್ ಮಾಡ್ತಾರ ಕಣ ನನಗೆ. ಯಾರೋ ಫೋನ್ ನಾನ್ ಯಾಕೆ ಬಿಜಿ ಮಾಡ್ಕೊಳ್ಳೋಣ? ನಿನ್ ನಂಬರ್ ನೋಡಬಾರ್ದು ಎತ್ತಬಾರ್ದು ಕಣ್ಲಾ. ನಮ್ಮನ್ನ ಕಾಣಲ್ಲ ನನಗೆ. ಲೋಡ್ ಸ್ಪೀಕರ್ ಯಾಕೆ ಆನ್ ಮಾಡ್ಕೊಂತೆ ಹೋಗ್ಲಿ ನೀನು. ಅದು ಸರಿ. ನಿಮ್ಮಮ್ಮ ಜನ್ಸಾಕೆ ನಿಮ್ಮಮ್ಮನ್ ನಿಮ್ ತಾಯಿನ ಹಾಕಿ ಕಿವ ಕೇಳಲ್ಲ ಅಂತ 150 ಸಲ ಹೇಳಿದೀನಿ. ಚಾಟ ಅಂತ ಕೇಳ್ತಾನೆ. ನಂಬರ್ ಗೊತ್ತಾಗಲ್ಲ ನಿಂಗೆ? ನಂಬರ್ ಗೊತ್ತಾಗಲ್ವಾ? ಇವತ್ ಬಂದ್ರ ಇದರಿಂದನ ದುಬೈಯಿಂದನ? ಹಲೋ ಇವತ್ ಬಂದ ದುಬೈಯಿಂದನ? ಯಾಕಲ್ಲ ಇವತ್ ಕೇಳ್ತಾ ಇದೀಯ ನಂಬರ್ ಇದು ಸೌಂಡ್ ಕೊಟ್ಕಂತೀಯ ನಂಬರ್ ಕಾಣಲ್ಲ. ಒಂದೊಂದ್ಸರಿ ಏನಪ್ಪ ಬ್ಲಾಕ್ ಲಿಸ್ಟ್ ಹಾಕಿರ್ತೀಯ. ಅಯ್ಯೋ ತಾಯಿನ ಇದೇನಿರ್ಬೋದು ಹಣೆ ಬರ ನಮ್ಮನ್ನ ಬ್ಲಾಕ್ ಲಿಸ್ಟ್ಗೆ
ಹಲೋ, ಆ ನಾನಣ್ಣ ಮಾದಾಪುರದಿಂದ ರವಿ, ಮಾದಾಪುರ. ಮಗು ತುಲ್ಲಾಪುರ ನಿಮ್ಮ ಕರಿ ಮಾದಾಪುರಕ್ಕೆ ನಾನು ತುಣ್ಣೆ ಇಕ್ಕ ಅಯ್ಯೋ ಇವನೇ ಅಂತ ನಮ್ಮನ್ ಮಾತೆ ನುಂಗಂಗ್ ಮಾಡಿದಲ್ಲ. ಲೇ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೇ ನೀನ್ ಬಿದ್ದೋಗಿದೆ ಇನ್ನೇನು. ಲೇ ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗೋ ತಿರುಗ್ಬೇಕು ನಮ್ಮ ಮನೆಗೆ. ಒಂದು ಲೇ ಒಂದ್ ಬೀಸಣ್ಗೆ ತಣ್ಣ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೇ. ಲೇ ನರಸಿಂಹ, ನರಸಿಂಹ, ಲೇ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರೆ ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಯಾರಿಗೋ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಕಣಕಿದೀವ. ನರಸಿಂಹ, ನರಸಿಂಹ, ಏನ್ ಕರ್ಮನಪ್ಪ ನಮ್ಮನ್ನ. ಅವನೇ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು, ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರು ನೀರು ಇದ್ರು, ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೆ ಮಳೆ ಬರ್ಲಿಲ್ವನೋ? ತೋಲ್ಡ್ ಬಂದೈತ್ ಮಳೆ. ಏನ ಉಸ್ರ ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ, 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 ನಮ್ಮನ್ನ ಹುಚ್ಚಬೇಕು. ನರಸಿಂಹ, ನರಸಿಂಹ, ಏನ್ರಿ ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ವಾಲೆ ಇಕ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರಿದಾರೆ, ಇಂಗಲ ಕರಿಲಾರೆ, ಇಂಗಲ ಕರಿಲಾರೆ. ತುಲ್ಲಿನ ಕರಿಲ್ಲ, ತುಲ್ಲಿನ ಹೆಂಗನ ತಿರ್ಗಾಡ್ತಿ ಅದಕ್ಕೆ. ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಕುಂತ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ಉಸಿರು ಬಿಡೋ ಜೋರಾಗೆ, ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ, ಹಂಗ ತಿಳಿಕಿರು ಬರ್ತಾಯಿಲ್ಲ ಒಂದ್ ತೊಟ್ಟು ಈಚೆಗೆ. ಮತ್ತೆ ತಿಕ್ದೊಳಗ್ ಕೈ ಇಕ್ಕೋ. ನರಸಿಂಹ, 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 ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ? ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ, ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು, ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ನಿಮ್ ವಾಚನ್ ಯಾರ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ, ಈಚಿಗ್ ಬಾ, ಈಚಿಗ್ ಬಾ. ನರಸಿಂಹ, 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 ನರಸಿಂಹ,
ಈ ಮಾತ್ರೆ ನುಂಗಿ 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 ಅವ ಉಷ್ಣ. ನರಸಿಂಹ, ಓ ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡೋ ಯಾರು. ಇದ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ. ನಮ್ಮ ಮನೆ ದೇವ್ರದದು. ಓಹೋ, ನೀನು ಕಂಡರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ತಾಯಿನ ಹಾಕಿ ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಬರೀ 150 ಸಲ ಅದನ್ನೇ ಹೇಳ್ತಾರೆ. ಹಾ, ನಮ್ಮನ್ ಲಾಸ್ಟಿಗೆ ಚಾಪೆನ್ನು ಕಲ್ದಿ ಮಾತಿಗೆ ಬರಕ್ ಮಾಡ್ತಾನೆ ಇವನು. ಯಾವನ ಕೊಡ್ತ ನನ್ನ ಮಗ. ಲೇ, ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ, ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದೋ ಹೋಗಿಲ್ಲ? ಹೋಗ್ತದೆ ನಿನ್ಗೇನ್ ನಿನ್ನೇನು ಆಸ್ತಿ ಪರಿಚಯ ಹೇಳಿದ್ದೀನಿ. ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತೀಯಲ್ಲ. ಅದಕ್ಕೆ ಹೇಳು, ಅದಕ್ಕೆ ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನು ಒಪ್ಕೊ, ನಾಳೆನ ದಿವಸ ಒಂದೊಂದ್ ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಚರದರೆ ಕೊಡೋಣ. ಮತ್ತೀಗ ಅವನ ಅಮ್ಮನ ಹಾಕಿ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೀನಿ. ಹೇಳ್ಕೊಂಬೋಗು ನಮ್ಮನ್ನ ಹೇಳ್ಕೊಂಬಂದ. ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ ಕಾಯಿನಕ್ಕೆ. ಯಾರ ಮನೆಗ್ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗ್ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನಿಮ್ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು. ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ ಯಾರು ಕುಡ್ದ್ಬಿಟ್ಟು ಆತ್ ಮಾಡು. ಹಲೋ ಅಕ್ಕ, ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ. ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ, ನಮ್ಮನ್ 3 ಮಾತ್ರ ನುಂಗಂಗ್ ಮಾಡಿದಲ್ಲ ಅವ್ನ ತಾಯಿನಾಕೆ. ಈಗ ಏಯ್, ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಹಾ, ಇವನೆಂತ ನನ್ನ ಮಗ. ಇಷ್ಟ ಆದಾಗ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಡ್ದು ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೆಲ್ಲ ಕುಡ್ದು ಬಿಟ್ರೆ ಬಡ್ಕೊಳೋದೇನ ಕಾಯಿಲೆ ಐತೆ ಇವನ್ಗೆ. ಏಯ್, ಒತ್ತ ಕಾಲು ಅಲ್ಲ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ತಿಕ್ಕ ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಅಣ್ಣ, ಇವ್ನ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಗ್ ತಿಕ್ಲ ನರಸಿಂಹಣ್ಣ, ಕುಡುಗ್ ತಿಕ್ಲ. ನರಸಿಂಹಣ್ಣ, ಲಕ್ಷ್ಮಿ ಬಂದಳು ಈಚೆಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚೆಗೆ. 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಹಲೋ, ಯಾರು? ನಾವು ಕೊರೋನಾ ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಕೈ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊ ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ, ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾನು ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ?
ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ. ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಬಿಸಿ ಊಟ ಮಾಡ್ಬೇಕಾ ಅದೆಂತದ್ದು ಹೇಳಿರಲ್ಲ ಅದೇ ಹಂಗನ್ನಕ್ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ ಇದು ಗೊಣ್ಣೆ ತರೋದು ಅಂದ್ರೆ ಏನು, ಸ್ಯಾನಿಟೈಸರ್. ಅದನ್ನ ನನಗೆ ಹೇಳಕ್ ಬರಲ್ಲ ಸ್ವಲ್ಪ. ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡ್ಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡ್ಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಆಮೇಲೆ ಜನ ಇರ್ತಾವ ಹೋಗ್ಬಾರ್ದು, ಜನ ಇರೋದು ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೀಗೆ ನರಸಿಂಹರಾಜು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರೋಮಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ನೀವು ನಮ್ಮ ಓಡಿಸೋಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ 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 ಕೋಳಿ ತಿಕ್ಕಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು, ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಸೇಂದಿ ಬಂದು ನಾನೇನು ಮಾಡೋಣ, ಓಡ್ಸು. ಅಲ್ಲ 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 ಸರ್, ಅವು ಅಲೋ ನಮ್ದೇ ಸ್ವಾಮಿ ಕೋಳಿ. ಅಲ್ಲ ನಿಮ್ದೇ ಆಗ್ಲಿ, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಏನ್ ಹೇಳಿ? ಅದೇ ನಿಮ್ಮವ್ ಎರಡು. ಇವ್ರೇ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಅದು ಅದೇನು ಅವಕೇನು ಇನ್ ಮ್ಯಾಗಡೆಗೆ ಬಂದು ಇದು ಡ್ರಾಯರ್ ಇಟ್ಕೊಂಡ್ರೆ ಕುಕ್ ಆಗ್ಬಿಟ್ಟಾವ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನ್ಗದಲ್ಲಿ ಬರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು, ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರೋದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ ಓಡಿಸ್ಕೊಂಡು, ಮನುವಾಗ ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ಏನ್ ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್, ಅಷ್ಟೇ. ನೋಡಿ ಹಳ್ಳಿಗಳಿಗೆ ನಿಮ್ಮಂಗೆ ಎಲ್ಲ ಸೌಕರ್ಯ ಇರಲ್ಲ, ಬಡವ್ರು ಇರ್ತಾರೆ. ಬಡವ್ರು ಅವ್ರಿಗೊಂದು 100 ರೂಪಾಯಿದು ಒಂದು ಮಾಸ್ಕ್, ಆಮೇಲೆ ಎಂಥದ್ದು ಕೈಗೆ ಹಾಕೋಣದು ಇದು ಅದು ಅಂಥದ್ದು ಸುನಿಸ ಇದು ಅದು ಕೊಡೋದು, ಆಮೇಲೆ ಏನ ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕರು ಏನ್ ಮಾಡ್ತಾರೆ, ಕೂಲಿ ಪಾಲಿ ನೆಚ್ಕೊಂಡ್ರ ಅಮಾಯಕರ ಅಂತಲ್ಲ ಸರ್. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 1 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಅದು ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 1 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಖಂಡಿತ ಬಿಟ್ಟಿದೀವಿ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಂಜಾನೆ ಬಿಟ್ಟಿದೀವಿ. ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಮನೆ ತಗೋವ್ರಿ, ಕೇಳೋಣ ಸ್ವಾಮಿ ಏನೋ. ಅಲ್ಲ ಇರ್ಲಿ, ನೀವು 1-2 ತಿಂಗಳು ದುಡಿಮೆ ಕೊಡ್ಬೋದಲ್ಲ ಸರ್. ನೀವು ತಿಂಗ್ಳಿಗೆ ಏನಿಲ್ಲ 2 ಲಕ್ಷ ತನಕ ದುಡಿತೀರಲ್ವಾ, ಆದ್ರೆ 1 ತಿಂಗಳದು ಕೊಟ್ರೆ ಬಡವರು ಜೀವನ ಮಾಡ್ತಾರಲ್ಲ ಸರ್. ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸರು ಬಂದು, ಇದು ಮಗ ಇದು ಮಾತು ಯಾಕೆ ಗೋವಿಂದ್ ಪೊಲೀಸ್ನವ್ರು ಬಂದರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ.
ಹಾ 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 ಓ ಬಂದ್ರು ಹಂಗೆ ಹೋಗ್ಬಿಟ್ರು ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಓ ಈಗ ಬಿಡಿ ಅದು ಈಗ ಅದ್ರ ಬಗ್ಗೆ ಬಿಡಿ. ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಕೊರೋನಾ ಖಂಡಿತ